ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಸರ್, ಇಲ್ಲಿ ಇದ್ದವರೆಲ್ಲ ದಂಧೆ ಮಾಡ್ತಿದ್ದೀರಾ? ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ ರೀ. ಹಾಗಂತ ಯಾರು ಮಾಡೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿಂದ ಸ್ಟೇಷನ್ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ್ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಟು ಕಳಿಸ್ತೀವಿ. ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ನಂದಿನಿನೂ ಇದೇ ಪಿ ಜಿನಲ್ಲಿ ಇದ್ಲು, ಅವಳು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದಾರಾ? ಹತ್ತಿ, ಬೇಗ ಗಾಡಿ ಹತ್ತಿ. ನಡ್ರಿ ನಡ್ರಿ, ಏನ್ ನೋಡ್ತಾ ಇದ್ದೀರಾ? ನಡ್ರಿ. ಸರ್, ಒಂದ್ ನಿಮಿಷ. ಪೊಲೀಸ್ನವರು ರೇಡ್ ಮಾಡಿ ಕರ್ಕೊಂಡು ಹೋದ್ರಲ್ಲ, ಅದರಲ್ಲಿ ನಂದಿನಿ ಅಂತ ಯಾರಾದ್ರೂ ಇದ್ರ? ಹೌದು ಸರ್, ಈ ಪಿ ಜಿಲಿರೋ ಎಲ್ಲ ಹುಡುಗಿರನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವರೇ ಇರ್ಬೋದು. ಸದ್ಯ ಒಳ್ಳೆ ಕೆಲಸ ಆಯ್ತು. ಈ ನಂದಿನಿಂದ ನಮ್ಮ ಬಾಮ ಇದನ್ನ ದೂರ ಮಾಡಬೇಕು ಅಂತ ಇವಳಿಗೆ ದುಡ್ಡು ಕೊಡು ಅಂತ ನಮ್ಮ ಅತ್ತೆ ಕಳಿಸಿದ್ದಾರೆ. ಇವಳು ನೋಡಿದ್ರೆ ಇಂಥ ಕೆಲಸ ಮಾಡಿ ಸ್ಟೇಷನ್ಗೆ ಹೋಗಿದ್ದಾಳೆ. ಈ ವಿಷಯ ನಮ್ಮ ಬಾಮ ಇದನ್ಗೆ ಏನಾದರೂ ಗೊತ್ತಾದ್ರೆ ಅವನೇ ಅವಳಿಂದ ದೂರ ಆಗ್ಬಿಡ್ತಾನೆ. ಛೇ, ಎಂಥ ಜನಪ್ಪ, ದುಡ್ಗೋಸ್ಕರ ಏನೆಲ್ಲ ಮಾಡ್ತಾರೆ. ಇಷ್ಟಕ್ಕೂ ನೀವ್ಯಾರು ಸರ್? ಈ ನಂದಿನಿನ ಪ್ರೀತಿ ಮಾಡ್ತಿದ್ದಿ ಹುಡುಗ ಯಾರು? ನಾನು ತೀರ್ಥ ಅಂತ. ನನ್ನ ಬಾಮೈದ ತಾರಕ್ ಈ ನಂದಿನಿನ ಪ್ರೀತಿಸ್ತಿದ್ದ. ಅದೇನ್ ಮಾಡಿ ನಮ್ಮ ತಾರಕ್ನ ಬುಟ್ಟಿಗೆ ಹಾಕೊಂಡ್ಲು. ಅದಕ್ಕೆ ಇವಳಿಗೆ ದುಡ್ಡು ಕೊಟ್ಟು ಹೇಗಾದ್ರೂ ಮಾಡಿ ನಮ್ಮ ತಾರಕ್ನಿಂದ ದೂರ ಮಾಡಬೇಕು ಅಂತ ನಮ್ಮ ಅತ್ತೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಇವಳು ನೋಡಿದ್ರೆ ಇಂಥ ಕೆಟ್ಟ ಕೆಲಸ ಮಾಡಿದ್ದಾಳೆ. ಸದ್ಯ ಇದೆಲ್ಲ ಮದುವೆ ಮುಂಚೆನೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನಮ್ಮ ಬಾಮೈದನ ಜೀವನ ಬೀದಿಗೆ ಬರ್ತಿತ್ತು. ಅತ್ತೆ, ಅತ್ತೆ, ಏನಾಯ್ತು? ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತಾ? ದುಡ್ಡು ತಗೊಂಡ್ ಜಾಗ ಖಾಲಿ ಮಾಡ್ತೀನಿ ಅಂತ ಹೇಳಿದ್ಲಾ? ಅತ್ತೆ, ನೀವು ಕೊಟ್ಟಿರೋ ದುಡ್ಡು ಇಲ್ಲೇ ಇದೆ ನೋಡಿ. ಅವಳು ದುಡ್ಡು ಇಸ್ಕೊಳ್ಳಿಲ್ಲ, ನಾನು ಅವಳಿಗೆ ಕೊಡ್ಲೂ ಇಲ್ಲ. ಅಳಿ ಅಂದ್ರೆ ನಾನ್ ನಿಮ್ಗೆ ಏನ್ ಹೇಳ್ ಕಳ್ಸಿದೆ, ನೀವೇನ್ ಮಾಡ್ಕೊಂಡ್ ಬಂದಿದ್ದೀರಾ? ಈಗ ಅವಳು ದುಡ್ಡು ತಗೊಂಡಿಲ್ವಾ ಅಥವಾ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಏನಾದ್ರೂ ಕೇಳದ್ಲಾ? ಎಷ್ಟು ಬೇಕೋ ಕೇಳೋದಕ್ಕೆ ಹೇಳಿ, ಅವಳ ಮುಖದ ಮೇಲೆ ಬಿಸಾಕ್ತೇನೆ. ಅಂತ ತೊಂದರೆ ನಿಮ್ಗಿಲ್ಲ ಬಿಡಿ ಅತ್ತೆ. ಅವಳು ಈ ದುಡ್ಡು ತಗೊಳ್ದೇನೆ ತಾರಕ್ ಜೀವನದಿಂದ ದೂರ ಹೋಗ್ಬಿಟ್ಲು. ಏನ್ ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ? ನಾನ್ ಹೇಳಿದ ಕೆಲ್ಸನ ಸರಿಯಾಗಿ ಮಾಡ್ಕೊಂಡ್ ಬರ್ದೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ಹೇಳಿ, ನಾನೇ ಹೋಗಿ ನನ್ನ ಮಗನಿಂದ ದೂರ ಇರು ಅಂತ ಹೇಳಿ ದುಡ್ಡು ಕೊಟ್ಟು ಬರ್ತೀನಿ. ನೀವು ಅವಳಿಗೆ ಮೀಟ್ ಮಾಡಬೇಕು ಅಂದ್ರೆ ಸ್ಟೇಷನ್ಗೆ ಹೋಗ್ಬೇಕು. ಸ್ಟೇಷನ್ಗ? ಯಾಕೆ? ಯಾಕಂದ್ರೆ ಅವಳು ಮಾಡಬಾರ್ದು ಕೆಲಸ ಮಾಡಿದಕ್ಕೆ ಪೊಲೀಸ್ನವರು ವಿಚಾರಣೆ ಕರ್ಕೊಂಡು ಹೋಗಿದ್ದಾರೆ. ಅಳಿ ಅಂದ್ರೆ ಈ ರೀತಿ ಸುತ್ತಿ ಬಳಸಿ ಮಾತಾಡ್ಬೇಡಿ. ಏನಾಯ್ತು ಅಂತ ನೇರವಾಗಿ ಹೇಳಿ. ಅತ್ತೆ, ದುಡ್ಡು ಕೊಡೋಣ ಅಂತ ಪಿ ಜಿ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಪೊಲೀಸ್ನವರು ಇಲ್ಲಾಕ್ ಬಂದಿದ್ದಾರೆ ಅಂತ ವಿಚಾರಿಸ್ದೆ. ಆಗ ಗೊತ್ತಾಯ್ತು, ಪಿ ಜಿ ಹೆಸರಲ್ಲಿ ಹುಡುಗಿಯರನ್ನ ಇಟ್ಕೊಂಡು ವೇಷವಾಟಿಕೆ ಮಾಡ್ತಿದ್ದಾರೆ ಅಂತ. ಪೊಲೀಸ್ನವರು ಅಲ್ಲಿರೋ ಎಲ್ಲ ಹುಡುಗಿಯರನ್ನ ವಿಚಾರಣೆ ಕರ್ಕೊಂಡು ಹೋದ್ರು. ಆ ಗುಂಪಲ್ಲಿ ನಂದಿನಿನೂ ಇದ್ಲು. ನೀವು ನಿಜ ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ? ಇಂಥ ವಿಷಯದಲ್ಲಿ ಸುಳ್ಳು ಹೇಳೋದಕ್ಕಾಗುತ್ತಾ ಅತ್ತೆ? ಈ ವಿಷಯ ಕೇಳಿ ನಿಮ್ ಖುಷಿ ಆಗ್ತಿದೆಯಲ್ಲ, ಇದಕ್ಕಿಂತ ಡಬಲ್ ಖುಷಿ ನನಗಾಯ್ತು ಅತ್ತೆ. ನಾವಾಗಿ ಕಿತ್ತು ಬೀಸಾಕ್ಬೇಕಾಗಿರೋ ಮುಳ್ಳು ತಾನಾಗಿ ದೂರ ಹೊರಟೋಯ್ತು. ಈ ವಿಷಯ ಹೇಳೋಣ ಅಂತ ನಾನು ಓಡೋಡ್ ಬಂದೆ.
ಅವಳು ತಾರಕ್ನಿಂದ ದೂರನೂ ಹೋದ್ಲು, ನಮ್ ದುಡ್ಡು ನಮ್ಮ ಹತ್ರನೇ ಉಳಿತು. ಇನ್ನೇನ್ ಬೇಕು ಅತ್ತೆ? ನಾನು ಹೇಳಿದ್ದೆ ಅಲ್ವಾ, ಅವಳು ದುಡ್ಡುಗೋಸ್ಕರನೇ ನನ್ನ ಮಗನ್ಗೆ ಪ್ರೀತಿಯನ್ನು ಮಂಕುಬೂದಿ ಎರಚಿದ್ಲು ಅಂತ. ಆದ್ರೆ ಅವಳು ಈ ಲೆವೆಲ್ಗೆ ಇಳಿತಾಳೆ ಅಂತ ಗೊತ್ತಿರ್ಲಿಲ್ಲ.